ದೇವರ ಪ್ರಸಾದ. ವನಮಾಲಿ ಗದೀಶಾಂಗಿ ಶಂಕಿ ಚಕ್ರಿ ಗಣಂದಕಿ ಶ್ರೀಮಾನ್ ನಾರಾಯಣ ವಿಷ್ಣು ವಾಸುದೇವೋ ರಕ್ಷಸು. ಆಗಲಿ, ದೇವರ ಸಾನ್ನಿಧ್ಯಕ್ಕೆ ಬಂದಿದ್ದೀರಾ, ಭಾಳ ವಿಶೇಷ. ಇವತ್ತು ನಾಗಮಂಡಲ ಸೇವೆ ಆಗ್ತದೆ. ಒಂದು ವಿಶೇಷವಾಗಿರುವಂತಹ ಪ್ರಕ್ರಿಯೆ ಏನು ಇಟ್ಕೊಂಡಿದ್ದೇವೆ ಕೇಳಿದ್ರೆ, ರಾಮಕೃಷ್ಣಾಚಾರ್ಯರಿಗೆ ಪ್ರಕೃತಿ ಅಂದರೆ ಬಹಳ ಪ್ರೀತಿ, ಗೋವುಗಳು ಹೇಳಿದ್ರೆ ಬಹಳ ಪ್ರೀತಿ. ಅದಕ್ಕೋಸ್ಕರ ಒಂದು ಸೀಡ್ ಬಾಲ್ ಅಂತ ಮಾಡಿದ್ದಿದೆ. ಇದರಲ್ಲಿ ಮಣ್ಣಿನ ಮುದ್ದೆ ಇದೆ, ಅದರ ಸುಬ್ರಹ್ಮಣ್ಯ ದೇವರ ಮೃತ್ತಿಕೆಯನ್ನು ಸೇರಿಸಿದ್ದಿದೆ. ಅದರಲ್ಲಿ ರತ್ನಗಂಧಿ ಪುಷ್ಪದ ಬೀಜ ಹಾಕಿದ್ದಿದೆ. 3,000 ಭಕ್ತರಿಗೆ ಸೀಡ್ ಬಾಲ್ ಕೊಡಬೇಕು ಅಂತ ಮನೆಗೆ ಹೋಗಿ ತಗೊಂಡು ಹೋಗಿ ಪಾಟಿಗೆ ಹಾಕಿದರೆ ಮೊಳಕೆ ಹೊಡೆದು ಗಿಡ ಆಗ್ತದೆ. ವರ್ಷಂ ಪ್ರತಿ ರತ್ನಗಂಧಿ ದೇವರಿಗೆ ಪುಷ್ಪ ಆಗ್ತದೆ. ಪ್ರಕೃತಿಯಿಂದ ನಾವೇನು ತಗೊಂಡಿದ್ದೇವೆ ಅದನ್ನು ಪ್ರಕೃತಿಗೆ ವಾಪಸ್ ಕೊಡಬೇಕು. ಆವಾಗ ನಾವು ಪ್ರಕೃತಿಯಿಂದ ತಗೊಂಡದ್ದಕ್ಕೆ ನ್ಯಾಯ ಸಿಗ್ತದೆ. ತುಂಬ ಜನರಿಗೆ ನೀವು ನ್ಯಾಯ ಕೊಟ್ಟಿದ್ದೀರಾ ಅಲ್ವಾ? ಅದರಿಂದಾಗಿ ಪ್ರಕೃತಿಗೆ ನ್ಯಾಯ ಕೊಡುವಾಗ ನೀವು ಇಲ್ಲಿಗೆ ಬಂದಿರುವಂತಹದ್ದು ಅದು ಸಾರ್ಥಕ ಕ್ಷಣ ಅಂತ ಅನಿಸ್ತದೆ. ಅದರಿಂದಾಗಿ ನಮಗೂ ಬಹಳ ಸಂತೋಷ. ಅದರಿಂದಾಗಿ ದೇವರು ಹೀಗೆ ಅನುಗ್ರಹ, ರಕ್ಷಣೆ, ಸೌಖ್ಯವನ್ನು ಕೊಟ್ಟು ಕಾಪಾಡಲಿ, ಮತ್ತೆ ಒಳ್ಳೊಳ್ಳೆ ಕೆಲಸವನ್ನು ಕೂಡ ನಮ್ಮ ಕೈಯಿಂದ ದೇವರು ಮಾಡಿಸಲಿ ಅಂತ ನಾವು ದೇವರನ್ನು ಪ್ರಾರ್ಥಿಸ್ತಾ ಕೊಡುವಂತ ಅನುಗ್ರಹ ಪ್ರಸಾದ. ತುಂಬಾ ವರ್ಕ್ ಮಾಡಿದ್ದಾರೆ ದೇಶಕ್ಕಾಗಿ, ಹೌದು ಹೌದು. ಅದರಿಂದಾಗಿ ಸಮಾಜವೂ ಒಂದು ವಿರಾಟ್ ಪುರುಷ, ಸಮಾಜವೂ ಒಂದು ದೇವರು. ಸಮಾಜಮುಖವಾಗಿ ಕೆಲಸ ಮಾಡುವಂತಹದ್ದು ದೇವರ ಆರಾಧನೆ, ಜನಾರ್ದನ ಸೇವೆ, ಜನಸೇವೆಯೇ ಜನಾರ್ದನ ಸೇವೆ ಅಂತ ಆಗ್ತದೆ. ಅದರಿಂದಾಗಿ ಮತ್ತೆ ನಾವು ಮಂಟಪ ಅಲ್ಲಿ ಮಾಡಿದ್ದೇವೆ. ಈ ಹೂವುಗಳಿಂದ ಮತ್ತು ಫ್ರೂಟ್ಸ್ಗಳಿಂದ ಮಂಟಪ ಮಾಡಿದ್ದೇವೆ. ಆ ಹೂವುಗಳನ್ನು, ಫ್ರೂಟ್ಸನ್ನು ನಾವು ಪ್ರಕೃತಿಯಿಂದ ತಗೊಂಡಿದ್ದೇವೆ. ಅದಕ್ಕೆ 1,000 ಹೂವಿನ ಗಿಡವನ್ನು, 1,000 ಪುಷ್ಪದ ಗಿಡ, ಫ್ರೂಟ್ಸಿನ ಗಿಡವನ್ನು, ಅಡಿಕೆ ಗಿಡವನ್ನು ಕೂಡ ಕೊಡ್ತಾ ಇದ್ದೇವೆ. ಇದೆಲ್ಲ ರಾಮಕೃಷ್ಣಾಚಾರ್ಯರಿಗೆ ಏನು ತಗೊಂಡಿದ್ದೇವೆ ಅದನ್ನು ಪ್ರಕೃತಿಗೆ ಕೊಡಬೇಕು ಅಂತ ಅವರ ಆಶಯ ಇದೆ. ಅದಕ್ಕೆಲ್ಲ ಒಂದು ದೈವಿಕವಾಗಿರುವಂತಹ ಒಂದು ಸಂಪರ್ಕವನ್ನು ಕೊಟ್ಟು ಎಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇರುವಂತಹ. ಮುಂದೆ ಅಂದರೆ ರೈತನನ್ನು, ಪ್ರಕೃತಿಯನ್ನು ಪೂಜಿಸುವಂತ ದೇವರು, ಅಂದರೆ ಆಧುನಿಕ ದೇವಾಲಯ ಕಟ್ಟಬೇಕಾಗ ಮಕ್ಕಳಿಗೆ. ಆಗ ನಾವು ಬದುಕಲಿಕ್ಕೆ ಆಗ್ತದೆ. ಕೊಟ್ಟ ಬದುಕನ್ನು ನಾವು ಕಳ್ಕೊಳ್ತಾ ಇದ್ವಿ ನಾವು. ಎಂದರೆ ಜ್ಞಾನವನ್ನು ತುಂಬಿಕೊಂಡವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಹೊಟ್ಟೆಯನ್ನು ತುಂಬಿಸುವವನಿಗೆ ಪ್ರಶಸ್ತಿ ಕೊಡುವವರಿಲ್ಲ. ಅದಕ್ಕೆ ರಾಮಕೃಷ್ಣಾಚಾರ್ಯರು ರೈತಪೀಠ ಪ್ರಶಸ್ತಿ ಕೊಡಬೇಕು. ಹೊಟ್ಟೆ ತುಂಬಿಸಿದವನಿಗೆ ರೈತಪೀಠ ಪ್ರಶಸ್ತಿ, ತಲೆ ತುಂಬಿಸಿದವನಿಗೆ ಜ್ಞಾನಪೀಠ ಪ್ರಶಸ್ತಿ, ಎರಡೂ ಬೇಕು. ಹಾಗೆ ದೇವರು ಒಳ್ಳೇದು ಮಾಡಲಿ, ಅನುಗ್ರಹ, ರಕ್ಷಣೆ, ಸೌಖ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ನಾವು ಕೂಡ ನಾಗದೇವರಲ್ಲಿ ಶ್ರದ್ಧೆಯಿಂದ ಪ್ರಾರ್ಥಿಸ್ತಾ ಕೊಡುವಂತ ಅನುಗ್ರಹ ಪ್ರಸಾದ. ರಕ್ಷಣೆ, ಸೌಖ್ಯ ಕೊಟ್ಟು ದೇವರು ಕಾಪಾಡ್ತಾರೆ. ದೇವರು ಒಳ್ಳೇದು ಮಾಡಲಿ.